ಸ್ನೇಹಿತರೆ, ಆರ್ ಡಿ ಟಿ ಯೂಟ್ಯೂಬ್ ಚಾನಲ್ನ ಶಾರ್ಟ್ ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ. ಈ ಶಾರ್ಟ್ ವಿಡಿಯೋದಲ್ಲಿ ನಾವು ಗಾಡಿನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಪರ್ಫೆಕ್ಟಾಗಿ ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡೋದಂತ ನೋಡೋಣ. ಯಾಕಂತ ಹೇಳಿದ್ರೆ ಎಲ್ಲರೂ ಎಲ್ಲಿ ತಪ್ಪು ಮಾಡ್ತಾರೆ ಅಂತ ಹೇಳಿದ್ರೆ ಗಾಡಿನ ಕೀನ ಇನ್ಸರ್ಟ್ ಮಾಡ್ಕೊಂಬಿಟ್ಟು ಇಮಿಡಿಯೇಟಾಗಿ ಆನ್ ಮಾಡಿಬಿಡ್ತಾರೆ. ಅಂದರೆ ಇಲ್ಲಿ ನೋಡಿ ಈ ರೀತಿಯಾಗಿ ಆನ್ ಮಾಡಿಬಿಡ್ತಾರೆ ಕೀ ಇನ್ಸರ್ಟ್ ಮಾಡಿದ ತಕ್ಷಣ. ಆ್ಯಕ್ಚುಲಿ ಆ ರೀತಿಯಾಗಿ ಮಾಡಬಾರ್ದು. ಹೇಗೆ ಅಂತ ಹೇಳಿದ್ರೆ ನಮ್ಮ ಗಾಡಿಯಲ್ಲಿ ಬಂದ್ಬರೋ ಎಂಜಿನ ಟೆಂಪ್ರೇಚರ್ ಏನಿದೆ ಅದು ಬಂದ್ಬಿಟ್ಟು ನಮ್ಮ ಎಂಜಿನ ECM ಅಂದರೆ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಮಾಡ್ಯೂಲ್ ಏನಿದೆ ಅದು ಬಂದ್ಬಿಟ್ಟು ಇವ್ಯಾಲ್ಯೂಯೇಟ್ ಮಾಡೋಕ್ಕೆ ನಾವು ಸ್ವಲ್ಪ ಮಟ್ಟಿಗೆ ಟೈಮ್ ಕೊಡಬೇಕಾಗುತ್ತೆ. ಸೊ ನಮ್ಮ ಇಂಜಿನಲ್ಲಿ ಯಾವುದಾದ್ರೂ ಎರರ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಸೊ ಅದು ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ ಒಂದು 3 ರಿಂದ 4 ಸೆಕೆಂಡ್ ಬೇಕಾಗುತ್ತೆ. ಸೊ ಹೀಗಾಗಿ ನಾವೇನು ಮಾಡ್ಕೊಂಡು ಫಸ್ಟು ಕೀನ ಇನ್ಸರ್ಟ್ ಮಾಡ್ಕೊಂಬಿಟ್ಟು ಎಕ್ಸಸೈಲ್ ಚಾನ್ ಮಾಡಿ ಆನ್ ಮಾಡ್ಕೊಂಬಿಟ್ಟು ಈ ರೀತಿಯಾಗಿ 3 ಸೆಕೆಂಡ್ ವೇಟ್ ಮಾಡಬೇಕು. ಈ ಸಿಗ್ನಲ್ ಏನು ಕಾಣಿಸ್ತಾ ಇದೆಯಲ್ಲ ಆ ಸಿಗ್ನಲ್ ಹೋಗುವವರೆಗೂ, ಇಲ್ಲ ಅಂತ ಹೇಳಿದ್ರೆ 3 ರಿಂದ 5 ಸೆಕೆಂಡ್ವರೆಗೂ ವೇಟ್ ಮಾಡಿ ಅದಾದಮೇಲೆ ಬಂದ್ಬಿಟ್ಟು ಈಗ ಇಗ್ನಿಷನ್ನ ಸ್ಟಾರ್ಟ್ ಮಾಡಬೇಕು ಈ ರೀತಿಯಾಗಿ. ಸೊ ಈ ರೀತಿಯಾಗಿ ಮಾಡಿದ್ರೆ ಅಂತ ಹೇಳಿದ್ರೆ ಇಲ್ಲಿ ಬಂದ್ಬಿಟ್ಟು ಎಲ್ಲ ಈ ಲೈಟ್ಗಳು ಬಂದ್ಬಿಟ್ಟು ಆಫ್ ಆಗಬೇಕು. ಸೊ ಅವಾಗ ಬಂದ್ಬಿಟ್ಟು ಇಂಜಿನ್ ಕರೆಕ್ಟಾಗಿ ಸ್ಟಾರ್ಟ್ ಆಗಿದೆ ಅಂತ ಅರ್ಥ.